ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಶಂಕರಾಚಾರ್ಯರ ನಿಂದನೆ, ಅದು ಉಡುಪಿಯ ಮಠದಲ್ಲಿ. ಈಗ ಅದೊಂದು ದೊಡ್ಡ ವಿವಾದ. ಈ ವಿವಾದ ಎಲ್ಲಿಯವರೆಗೆ ಬಂದಿದೆ ಅಂತಂದರೆ, ದ್ವೈತಿಗಳು ಮತ್ತು ಅದ್ವೈತಿಗಳು, ಬ್ರಾಹ್ಮಣರ ಎರಡು ಪಂಗಡನೇ ಅವರು ಸಾಮಾಜಿಕ ಜಾಲತಾಣದಲ್ಲಿ ಜಗಳನೋ ಹೊಡೆದಾಟನೋ ಪ್ರಾರಂಭಿಸಿದ್ದಾರೆ. ಮಾಧ್ವರು ಸ್ಮಾರ್ಥ ಬ್ರಾಹ್ಮಣರು. ಹಾಗೆ ನೋಡಿದರೆ ಬ್ರಾಹ್ಮಣರ ಈ ಎರಡು ಗುಂಪುಗಳ ನಡುವಿನ ಮೇಲಾಟ ಏನಿದೆ ಇದು ಹೊಸತಲ್ಲ. ಈ ದೇಶದ ಇತಿಹಾಸದಲ್ಲಿ ಪೌರಾಣಗಳನ್ನು ಗಮನಿಸಿದರೆ, ಪುರಾಣವನ್ನು ನಂಬಿಕೊಂಡು ಅದೇ ವಾಸ್ತವ ಅಂದುಕೊಂಡು ಜಗಳ ಆಡಿದ್ದು ನಮಗೆ ಹಲವು ಉದಾಹರಣೆಗಳು, ಐತಿಹ್ಯಗಳು ಸಿಗ್ತವೆ. ವಿಷ್ಣು ದೊಡ್ಡವನೋ ಶಿವ ದೊಡ್ಡವನೋ ಅನ್ನುವ ವಿಚಾರಕ್ಕಾಗಿ ಗಲಾಟೆಗಳಾಗಿವೆ, ರಕ್ತಪಾತ ಆಗಿವೆ, ತಲೆಗಳು ಉರುಳಿವೆ. ಈಗ ಮತ್ತೆ ಅದೇ ಪ್ರಶ್ನೆ, ಶಂಕರಾಚಾರ್ಯರ ನಿಂದನೆ ಬ್ರಾಹ್ಮಣರಲ್ಲಿ ಹೊಸ ಜಗಳವನ್ನು ತಂದಿಟ್ಟಿದೆ. ಬ್ರಾಹ್ಮಣರ ಈ ಜಗಳ ಇದು ಏನನ್ನು ಸಂಕೇತಿಸುತ್ತೆ ಅನ್ನೋದಕ್ಕಿಂತ ಮೊದಲು, ಈ ದ್ವೈತಿಗಳು ಮತ್ತು ಅದ್ವೈತಿಗಳ ನಡುವಿನ ಈ ಒಂದು ವ್ಯತ್ಯಾಸ ಇದೆಯಲ್ಲ, ಅದನ್ನು ಮೊದಲು ನಿಮಗೆ ಹೇಳಬೇಕು. ಏನು ಜಗಳ ಪ್ರಾರಂಭ ಏನಾದದ್ದು, ಹೇಗೆ ಆದದ್ದು ಅಂತ. ದ್ವೈತಿಗಳು ಏನನ್ನು ನಂಬ್ತಾರೆ, ಅದ್ವೈತಿಗಳು ಏನನ್ನು ನಂಬ್ತಾರೆ. ಶಂಕರಾಚಾರ್ಯರದ್ದು ಅದ್ವೈತ ಪರಂಪರೆ. ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ ಬೇರೆಯಲ್ಲ ಅಂತ ಶಂಕರಾಚಾರ್ಯರು ಹೇಳಿದ್ದು. ಅಹಂ ಬ್ರಹ್ಮಾಸ್ಮಿ, ನಾವು ಬ್ರಹ್ಮನಾಗುವುದಕ್ಕೆ ಸಾಧ್ಯ ಇದೆ. ಸೊ ತಾರ್ಕಿಕವಾಗಿ ಮತ್ತು ತಾತ್ವಿಕವಾಗಿ ಶಂಕರಾಚಾರ್ಯರ ಚಿಂತನೆ ಇದೆಯಲ್ಲ, ಆ ಚಿಂತನೆ ಹೆಚ್ಚು ಸೈಂಟಿಫಿಕ್ ಅಂತ ಅನ್ನಿಸ್ಬೋದು. ಆದರೆ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತ ಇದಕ್ಕೆ ವ್ಯತಿರಿಕ್ತವಾದದ್ದು. ಜೀವಾತ್ಮನೇ ಬೇರೆ, ಪರಮಾತ್ಮನೇ ಬೇರೆ. ಸೊ ಅಂದರೆ ಜೀವಾತ್ಮರಿಗೆ ಪ್ರತ್ಯೇಕವಾದ ಅಸ್ತಿತ್ವವನ್ನು ದ್ವೈತ ಪರಂಪರೆ ಕೊಡ್ತಾ ಹೋಗುತ್ತೆ. ಆದರೆ ಅದ್ವೈತ ಪರಂಪರೆಯಲ್ಲಿ ಹಾಗಲ್ಲ. ಸೊ ಅದರ ಜೊತೆಗೆ ಶಂಕರಾಚಾರ್ಯರು ಹೇಳಿದ್ದು ಜಗತ್ ಮಿಥ್ಯಂ, ಜಗತ್ತು ಅನ್ನುವುದು ಮಿಥ್ಯೆ, ಅದೊಂದು ಭ್ರಮೆ. ಇದು ಶಂಕರಾಚಾರ್ಯರ ಮಾತು. ಈ ತಾತ್ವಿಕ ಚಿಂತನೆಯನ್ನು ಯಾವುದು ಒಪ್ಪಬಹುದು, ಒಪ್ಪದ ಬಿಡಬಹುದು ಅನ್ನೋದು ಬೇರೆ. ಆದರೆ ಜಗಳ ಪ್ರಾರಂಭದ್ದು ಹೇಗೆ ಅಂತ, ಮಧ್ವಾಚಾರ್ಯರು ಅವರ ನೇರ ಶಿಷ್ಯರುಗಳ ಬರೆದ ಗ್ರಂಥಗಳೇನಿವೆ, ಆ ಗ್ರಂಥಗಳಲ್ಲಿ ಶಂಕರಾಚಾರ್ಯರನ್ನು ಅವಹೇಳನ ಮಾಡಲಾಗಿದೆ ಅಂತ. ಹಲವು ಗ್ರಂಥಗಳಲ್ಲಿ ಶಂಕರಾಚಾರ್ಯರ ಕ್ಯಾರೆಕ್ಟರ್ ಏನಿದೆ ಅದನ್ನು ನಾಶಪಡಿಸುವ ಯತ್ನ ನಡೆದಂಥ ಉದಾಹರಣೆಗಳು ಇವೆ. ಶಂಕರಾಚಾರ್ಯರು ಅವರ ತಾಯಿಯ ಬಗ್ಗೆ ಕೂಡ ನಿಂದನೆ ಕೆಲವು ಮಾಧ್ವ ಗ್ರಂಥಗಳಲ್ಲಿ ನಿಮಗೆ ಸಿಗಬಹುದು. ಹಾಗಿದ್ದರೆ ಉಡುಪಿಯಲ್ಲಿ ಆದದ್ದೇನು? ದ್ಯಾಟ್ ಈಸ್ ಅ ಕ್ವೈಟ್ ಇಂಟ್ರೆಸ್ಟಿಂಗ್ ಥಿಂಗ್. ಉಡುಪಿಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇದ್ದಾಗ ಇಂಥ ಯಾವುದೋ ಗ್ರಂಥವನ್ನು ತೆಗೆದಿಟ್ಟುಕೊಂಡು ಇಬ್ಬರು ಹೆಣ್ಣು ಮಕ್ಕಳು ಅದನ್ನೇ ಹೇಳ್ತಾ ಹೋದದ್ದು. ಶಂಕರರು ಆ ಪುಸ್ತಕದಲ್ಲಿ ಶಂಕರಾಚಾರ್ಯರು ಇಂದ್ಯಾವುದೋ ರಾಕ್ಷಸನೊಬ್ಬ ಶಂಕರನಾಗಿ ಕೇರಳದ ಕಾಲಾಡಿಯಲ್ಲಿ ಹುಟ್ಟಿದ ಆ ರಾಕ್ಷಸ, ಹೀಗೆ ಎಂಥ ಕ್ಷುಲ್ಲಕವಾದ ಮಾತುಗಳು ನೋಡಿ ಅಲ್ವಾ. ಈ ಶಿಷ್ಯರುಗಳು ಯಾವಾಗಲೂ ಹಾಗೆ, ಈ ಅಭಿಮಾನಿಗಳ ಟೈಪ್. ಈಗ ಏನಂದರೆ ನೀವು ಈ ಮೋದಿಯವ್ರ ಬಗ್ಗೆ ಮಾತಾಡ್ಬಿಟ್ರೆ ಅವರ ಅಭಿಮಾನಿಗಳ ಬಗ್ಗೆ ಕಾಲು ಕರ್ಕೊಬಂದು ಕಳ್ಳರು, ಸುಳ್ಳ, ನೀನು ಹಂಗೆ ಎದ್ದು ಮಾತಾಡ್ತಾ ನೋಡಿ. ಅದು ಎಲ್ಲ ಆ ಕಾಲಘಟ್ಟದಲ್ಲೂ ಇತ್ತು ಅಂತ. ಸೊ ಆ ಕಾಲಘಟ್ಟದಲ್ಲೂ ಕೂಡ ಮಧ್ವಾಚಾರ್ಯರ ಶಿಷ್ಯರು ಹಾಗೂ ಶಂಕರಾಚಾರ್ಯರ ಶಿಷ್ಯರೇನಿದ್ದಾರೆ ಅವರು ಬಹಳ ಮುಖ್ಯವಾಗಿ ತಮ್ಮ ತಾರ್ಕಿಕ ಮತ್ತು ಇದು ತಾತ್ವಿಕ ಭಿನ್ನಾಭಿಪ್ರಾಯಗಳೇನಿವೆ ಅದನ್ನು ಬೀದಿ ಜಗಳವಾಗಿ ಅವರು ಬದಲಾಯಿಸಿದ್ದು ಅಂತ. ಸೊ ಈ ಶಂಕರಾಚಾರ್ಯರ ಒಂದು ನಿಂದನೆ ಅನ್ನುವುದೇನಿದೆ ಇದು ಸತತವಾಗಿ ನಡೆದಿದೆ. ಈ ಬ್ರಾಹ್ಮಣರ ಈ ಎರಡು ಪಂಗಡಗಳ ನಡುವೆ ಅದು ಎಷ್ಟು ವ್ಯತ್ಯಾಸಗಳಿವೆ ಅಂದರೆ,
ಈ ಬ್ರಾಹ್ಮಣರ ಮನೇಲಿ ಆ ಬ್ರಾಹ್ಮಣರು ಊಟ ಮಾಡಲ್ಲ, ಆ ಬ್ರಾಹ್ಮಣ ಮನೇಲಿ ಈ ಬ್ರಾಹ್ಮಣರು ಊಟ ಅಲ್ಲ. ಇವರೆಲ್ಲ ಸೇರಿಬಿಟ್ಟು ನಾವೆಲ್ಲ ಬಂದು ನಾವೆಲ್ಲ ಹಿಂದೂ ಅಂತಾರೆ. ನೀವೇ ಮೊದಲು ಒಂದಾಗ್ರಪ್ಪ. ಶಂಕರಾಚಾರ್ಯರು ದೊಡ್ಡವರು, ಮಧ್ವಾಚಾರ್ಯರು ದೊಡ್ಡವರು ಅನ್ನೋದು ಜಗಳ ಆಡ್ಕೊಂಡು ಕಾಲು ಕಿಳ್ಕೊಂಡು ಅವ್ರು ಇವ್ರನ್ನ ಟೀಕೆ ಮಾಡ್ಕೊಂಡು, ಅದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟು ವ್ಯಾಪಿಸಿದೆ ಅಂತಂದರೆ ಈ ವಿಚಾರ. ಇಸ್ ಇಟ್ ದಟ್ ಪರಸ್ಪರ ಜಗಳಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅದಾದ ಮೇಲೆ ಉಡುಪಿ ಮಠ ಅದಕ್ಕೊಂದು ಸ್ಪಷ್ಟನೆ ಕೂಡ ನೀಡಿತು. ಆ ಮಠದ ತಪ್ಪಾಗಿದೆ, ನಾವು ಹೇಳಿದ್ದೆಲ್ಲ ಮಾಡಿದ್ದಾರೆ ಅಂತ. ಆದರೆ ಮಾಧ್ವ ಬ್ರಾಹ್ಮಣರಿದ್ದಾರೆ ಕೆಲವರು ವಿದ್ವಾಂಸರು ಅಂತ ಕ್ಲೇಮ್ ಮಾಡ್ಕೊಂಡು ಅವ್ರು ಎದ್ದು ಕಟ್ಸ್ಕೊಂಡು ಮಾಡಿಬಿಟ್ರು. ಈ ನಡುವೆ ಶಂಕರಾಚಾರ್ಯರ ನಂಬುವವರು ಇದ್ದಾರೆ, ಅವ್ರನ್ನ ಗೌರವಿಸೋರಿದ್ದಾರೆ, ಅವರು ಕೂಡ ನೋವನ್ನು ವ್ಯಕ್ತಪಡಿಸಿದ್ರು ಮದ್ದು. ಆದ್ದರಿಂದ ಸಿ ದಟ್ 12ನೇ ಶತಮಾನದಲ್ಲಿ ಪ್ರಾರಂಭವಾದಂಥ ಈ ಜಗಳ ಉತ್ತುಂಗಕ್ಕೆ ಹೋದ್ದು ಮತ್ತೆ ಅದು ಹೋಗಿದೆ ಅಂತ. ಸೊ ಈ ಆದಿಶಂಕರಾಚಾರ್ಯರೆಂದರೆ ಭಾರತೀಯ ಸನಾತನ ಪರಂಪರೆಯಲ್ಲಿ ಅತ್ಯಂತ ಗೌರವಾನ್ವಿತವಾದವರು, ಅವರಿಗೆ ಅವಮಾನ ಆಗಿದೆ ಅನ್ನುವುದು ಶಂಕರರ ಶಿಷ್ಯರ ವಾದ. ಅದರಂತೆ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡೋದಿದೆಯಲ್ಲ, ಅದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡಿದೆ ಅಂತಲೂ ಅವರು ಹೇಳ್ತಾರೆ. ಕೆಲವು ಸಂಘಟನೆಗಳು ಈ ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈಗಿನ ಪರಿಸ್ಥಿತಿ ಆಗಿದ್ದರೆ ಹೇಗಿದೆ ಅಂತಂದರೆ, ಪೊಲೀಸ್ ಇಲಾಖೆಗೆ ಕೆಲವರು ದೂರು ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನು ಅಂತಂದರೆ ಇವರ ವಿರುದ್ಧ ಯಾರು ಇದು ಮಾಡಿದ್ದಾರೆ. ಅದರ ನಡುವೆ ಆ ಹೆಣ್ಮಕ್ಳು ಇಬ್ಬರು ಬಂದ್ಬಿಟ್ಟು ನಮಗೇನೋ ಗೊತ್ತಿಲ್ಲ ರೀ, ನಾವೇನೋ ಪುಸ್ತಕ ಇತ್ತು ಓದ್ಬಿಟ್ವಿ ಅಂತ. ಸೊ ಬಹುತೇಕ ಈ ಧಾರ್ಮಿಕ ನಂಬಿಕೆ ಇರುವವರು ಮೂಢರು ಆಗಿರ್ತಾರೆ ಅಂತ. ಯಾಕಂದರೆ ಅವ್ರು ಪ್ರಶ್ನೆ ಮಾಡುವುದನ್ನು ಮರೆತುಬಿಡ್ತಾರೆ. ನಿಮಗೆ ಧಾರ್ಮಿಕ ನಂಬಿಕೆ ಯಾವಾಗ ಬರುತ್ತೆ ಅಂದರೆ, ನೀವು ಪ್ರಶ್ನೆ ಮಾಡುವ ಮನಸ್ಥಿತಿಯನ್ನು ಬಿಟ್ಟ ಮಾತ್ರ ನಿಮ್ಗೆ ಧಾರ್ಮಿಕ ನಂಬಿಕೆ ಬರುತ್ತೆ. ಆದರೆ ಇಸ್ ಓಟ್ ಇಸಿ, ನೀವು ಮೂಢರಾಗಿ ಪ್ರಶ್ನಿಸದೆ ನಂಬೋದಿದೆಯಲ್ಲ, ಅದು ಅಪಾಯಕಾರಿ. ಅದು ಈ ಇಬ್ಬರು ಹೆಣ್ಮಕ್ಳು ಮಾಡಿದ ಕೆಲಸ ನೋಡ್ತೆ. ಅಲ್ಲಿ ರಾಜಾಂಗಣದಲ್ಲಿ ಉಡುಪಿ ಮಠದ್ದು ಯಾವುದೋ ಕಾರ್ಯಕ್ರಮ ಒಂದು ಇದು ಮಾಡ್ತೀವಿ ಅಂತಂದರು. ಇಬ್ಬರು ಹೆಣ್ಮಕ್ಳು ಹೋಗಿ ಕೂತರು, ಪಕ್ಕ ವಾದ್ಯವರು ಬಂದರು, ಪಿ 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 ಅಂದರು, 4 ಕೀರ್ತನೆಗಳನ್ನ ಹೇಳಿದವರು ಒಂದು ಪುಸ್ತಕ ಎತ್ತಿಟ್ಕೊಬಿಟ್ಟು, ಅದು ಯಾರೋ ಮಧ್ವಾಚಾರ್ಯರ ಪ್ರಥಮ ಶಿಷ್ಯರು ಅಂತ ಹೇಳಲಾಗ್ತಾ ಇದೆ, ನಾರಾಯಣ ಪಂಡಿತ ಸಬ್ಬಡಿ. ಸೊ ಅವರ ಹೇಳಿದ್ದು ಬರೆದಂಥ ಪುಸ್ತಕನ ಎತ್ಕೊಂಡು ಅದೇ ಪರಮಸತ್ಯ ಅನ್ನುವ ಹಾಗೆ ಶಂಕರಾಚಾರ್ಯರು ಇಂದಿನ ಜನ್ಮದಲ್ಲಿ ರಾಕ್ಷಸರಾಗಿದ್ದರು, ಅವರು ಸನಾತನ ಧರ್ಮವನ್ನು ನಾಶ ಮಾಡೋಕ್ಕೆ ಬಂದು ಈ ಟೈಪ್ ಓದಕ್ಕೆ ಶುರುವಾಗುತ್ತೆ. ಅದು ಅಲ್ಲಿವರೆಗೆ ಅದಷ್ಟು ಮಾಡಿಬಿಟ್ಟು ಅದನ್ನು ತಮ್ಮ ಯೂಟ್ಯೂಬ್ ಚಾನಲ್ ಹಾಕಿದ್ರು. ಮಾಧ್ವರದ್ದು ಒಂದು ಯೂಟ್ಯೂಬ್ ಚಾನಲ್, ಈ ದೇಶದಲ್ಲೇ ಯೂಟ್ಯೂಬ್ ಚಾನಲ್ ತುಂಬ ಇರುತ್ತಲ್ವ, ಮಾಧ್ವರದ್ದಿರುತ್ತೆ, ಸ್ಮಾರ್ತರದ್ದಿರುತ್ತೆ, ಸೊ ಅದು ವೈಷ್ಣವ್ರದ್ದೇ ಇರುತ್ತೆ, ಅವ್ರದ್ದು ಇರುತ್ತೆ, ಇವರು ಇರುತ್ತೆ. ಅವರದ್ದು ಕೂತ್ಕೊಂಡು ಅದನ್ನೇ ಚರ್ಚೆ ಮಾಡ್ತಿರ್ತಾರೆ. ವಿಷ್ಣು ದೊಡ್ಡವನು, ಶಿವ ದೊಡ್ಡವನು ಅನ್ನೋದು ಈ ಕಾಲದ ಅತಿ ದೊಡ್ಡ ಪ್ರಶ್ನೆ ಮತ್ತು ಇದಾಗಿ ಯಾರು ದೊಡ್ಡವರು ಅಂತ. ಸೊ ಮಾಧವರು ನಮ್ಮ ವಿಷ್ಣು ದೊಡ್ಡವರು, ನಮ್ಮ ವಿಷ್ಣುನ ಕಂಡ್ರೆ ಇವರಿಗೆ ಆಗಲ್ಲ, ಈ ರೀತಿ ಜಗಳಗಳು ನಡೀತಾ ಇರ್ತವೆ. ಸೊ ಈಗಿನ ಪರಿಸ್ಥಿತಿ ಪ್ರಕಾರ ಅದೇನೇ ಆಗಿದೆ. ಪೊಲೀಸ್ ಇಲಾಖೆಗೆ ಒಂದು ದೂರು ಸಲ್ಲಿಸಲಾಗಿದೆ ಅನ್ನುವ ವರದಿ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇದು ನಡೀತಾ ಇದೆ. ಹಾಗೆಯೇ ಇದು ವೈರಲ್ ಯೂಟ್ಯೂಬ್ ಏನಿದೆ ಅವರ ಮಾಧ್ವ ಯೂಟ್ಯೂಬ್ನಲ್ಲಿ ಬಂದಿದ್ದು. ಆದರೆ ಸ್ಮಾರ್ತರ ಯೂಟ್ಯೂಬ್ನಲ್ಲಿ ಇದ್ರ ಬಗ್ಗೆ ಬಂದಿದ್ದನ್ನು ನಾನು ಗಮನಿಸಿಲ್ಲ. ಸೊ ಅವರಲ್ಲೂ ಬಂದಿರಬಹುದು. ಅವರು ಮೋಸ್ಟ್ ಪ್ರಾಬಬ್ಲಿ ನನಗನ್ಸೋ ಹಾಗೆ ಶಂಕರಾಚಾರ್ಯರ ಶಿಷ್ಯರೇನಿದ್ದಾರೆ ಅವರು ಮಧ್ವಾಚಾರ್ಯರನ್ನೇನು ಟೀಕೆ ಮಾಡೋಕ್ಕೆ ಹೋದ್ರೋ ಇಲ್ಲೋ ಗೊತ್ತಿಲ್ಲ. ಅದಕ್ಕಿಂತ ಏನು ಗೊತ್ತಾ ರೀ, ಆತ್ಮ ಪರಮಾತ್ಮ ಒಂದೋ ಎರಡ ಕಟ್ಕೊಂಡಿಗೆ ಮೊದಲು ಬದುಕೋದು ಕಲ್ತ್ಕೊಳ್ರಪ್ಪ. ಆತ್ಮ ಪರಮಾತ್ಮಲ್ಲಿ ಸೇರುತ್ತೋ ಇಲ್ವೋ, ಸಪರೇಟ್ ಆಗಿರುತ್ತೋ ಅನ್ನೋದೊಂದು ಇಶ್ಯೂ ಮಾಡ್ಕೊಬಿಟ್ಟು ಇಲ್ಲಿ ಈ ವಿಚಾರಗಳನ್ನ ಚರ್ಚೆ ಮಾಡೋದು ಬಿಟ್ಕೊಬಿಟ್ಟು ಅಲ್ಲೆಲ್ಲ ಸೇರ್ಕೊಬಿಟ್ಟು ಅದನ್ನೇ ಕೊನೆಗೆ ಹೋಗ್ಬಿಟ್ಟು ಸನಾತನ ಧರ್ಮವನ್ನು, ಈಗ ಅದನ್ನೇ ಶಂಕರಾಚಾರ್ಯ ಹೇಳ್ತಾರೆ, ಸನಾತನ ಧರ್ಮ ಉಳಿದಿರುವುದು ಬಿಕಾಸ್ ಆಫ್ ಶಂಕರಾಚಾರ್ಯರು. ಅವರು ಇಡೀ ಇಂಡಿಯಾದಲ್ಲಿ ಓಡಾಡಿ ಇದು ಮಾಡಿ ಹಿಂದೂ ಧರ್ಮವನ್ನು ಉಳಿಸಿದ್ರು ಅನ್ನುವ ಮಾತನ್ನು ಅವರು ಹೇಳ್ತಾರೆ. ಆದರೆ ಮಧ್ವಾಚಾರ್ಯರ ಅವರು ಇದೇ ಬೇರೆ. ಸೊ ಇದೇನಿದೆ, ಬ್ರಹ್ಮವೇ ಸತ್ಯ ಜಗತ್ ಮಿಥ್ಯ ಅಂತ ಶಂಕರಾಚಾರ್ಯರು ಏನು ಹೇಳಿದರು, ಈಗ ಇವ್ರು ನೋಡಿದ್ರೆ ಎಲ್ಲವೂ ಮಿಥ್ಯ ಅನ್ನೋ ಸತ್ಯ ಅನ್ನೋ ರೀತಿ ಬಂದು ಕೂತ್ಕೊಬಿಟ್ಟು ಜಗಳ ಶುರು ಮಾಡ್ಕೊಂಡಿದ್ದಾರೆ. ಜೀವಾತ್ಮ ಪರಮಾತ್ಮದ ವಿಚಾರ ಹಾಗೆ ಆಗಿದೆ. ಮೋಕ್ಷ ಎಂದರೆ ಯಾವುದು ಮೋಕ್ಷ ಅಂತ ಶಂಕರಾಚಾರ್ಯರು, ಮೋಕ್ಷ ಅನ್ನುವುದು ಬ್ರಹ್ಮನೊಂದಿಗೆ ಅವರು ಸೇರಿಕೊಳ್ಳುವುದು, ಬ್ರಹ್ಮ. ಸೊ ಮೋಕ್ಷ ಅಂದರೆ ಬ್ರಹ್ಮನೊಂದಿಗೆ ಸೇರಿಕೊಳ್ಳುವುದು ಅಂತ. ಆದರೆ ದ್ವೈತ ಸಿದ್ಧಾಂತಿಗಳು, ಮಧ್ವಾಚಾರ್ಯರು ಎಸ್ಪೆಷಲಿ, ಅದರ ನಂತರ ಅದರ ವ್ಯಾಖ್ಯಾನಗಳೆಲ್ಲ ಬಂದದ್ದು. ಇವರು ಇದನ್ನು ಸಂಪೂರ್ಣವಾಗಿ ವಿರೋಧ ಮಾಡಿ ಜೀವ ಮತ್ತು ದೇವರು ಎಂದೆಂದಿಗೂ ಭಿನ್ನ, ದೇವರಿಗೆ ಪ್ರತ್ಯೇಕ ಅಸ್ತಿತ್ವ, ಜೀವಕ್ಕೆ
ಪ್ರತ್ಯೇಕ ಅಸ್ತಿತ್ವ. ಅಂದರೆ ನಾವೇ ದೇವರಾಗಬಹುದು ಅನ್ನುವ ಶಂಕರಾಚಾರ್ಯರ ಕಲ್ಪನೆ ಏನಿದೆ, ವಿ ಕ್ಯಾನ್ ರೀಚ್ ದಟ್ ಲೆವೆಲ್ ಅಂತ. ನಾವು ಆ ಒಂದು ಹಂತಕ್ಕೆ ಏರಬಹುದು, ದೇವರ ಹಂತಕ್ಕೆ ಏರಬಹುದು ಅನ್ನೋದಿದೆಯಲ್ಲ, ಅದನ್ನು ಮಧ್ವಾಚಾರ್ಯರು ಒಪ್ತಾ ಇಲ್ಲ. ದೇವರ ಬೇರೆ, ಜೀವಾತ್ಮ ಬೇರೆ, ಜೀವಗಳಿಗೆ ಪ್ರತ್ಯೇಕ ಅಸ್ತಿತ್ವ ಇದೆ ಅಂತ. ಅವರು ಜಗತ್ ಮಿಥ್ಯೆ ಅನ್ನೋದನ್ನು ಕೂಡ ಮಧ್ವಾಚಾರ್ಯ ಒಪ್ಪಲ್ಲ. ಜಗತ್ತು ಅನ್ನುವುದು ಸತ್ಯ ಇದು ಅಂತ, ಇದು ಭ್ರಮೆ ಅಲ್ಲ, ಇದು ನಿಜ ಅಂತ. ಇದು ಅಂದರೆ ಈ ಆಧ್ಯಾತ್ಮಿಕ ಚಿಂತನೆಯಲ್ಲಿರುವಂಥ ಅದು ವ್ಯತ್ಯಾಸಗಳು. ಹಾಗೆ ಮೋಕ್ಷದಲ್ಲಿಯೇ ಜೀವ ಮತ್ತು ಪರಮಾತ್ಮ ನಡುವಿನ ಭೇದ ಹಾಗೇ ಇರುತ್ತೆ. ಯಾವ ಜೀವವೂ ಪರಮಾತ್ಮನ ಸೇರಲ್ಲ. ಪರಮಾತ್ಮ ಇದೆ ಸಪ್ರೇಟ್ ಥಿಂಗ್, ಅದು ಬೇರೆ ಅಕೌಂಟು, ಇದು ಬೇರೆ ಅಕೌಂಟು. ಜೀವಾತ್ಮಗಳು ಒಂದಕ್ಕೆ ಸೇರಲ್ಲ ಅನ್ನುವ ಈ ವಾದ ಏನಿದೆ, ಈ ವಾದ ಈ ವ್ಯತ್ಯಾಸಗಳು ಅಂತ. ಸೊ ಇದು ಅದರ ಜೊತೆಗೆ ಇನ್ನು ಕೆಲವು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಹೋಗ್ತೀನಿ. ಯೂಶ್ವಲಿ ಉಡುಪಿ, ಕಾಶಿ, ಶೃಂಗೇರಿ, ಕಾಂಚಿ ಮೊದಲಾದ ಈ ಏನು ಮಠಗಳಿವೆಯಲ್ಲ, ಇವು ದ್ವೈತ ಮತ್ತು ಅದ್ವೈತ ಬೇರೆ ಬೇರೆ ಸಿದ್ಧಾಂತಗಳನ್ನು ಪ್ರಚಾರಪಡಿಸುವ ಅಥವಾ ಅದನ್ನು ನಂಬುವ ಮಠಗಳು ಮಾಡ್ತಾ ಇರೋದು. ಸೊ ಅದರ ಜೊತೆಗೆ ಇನ್ನೊಂದು ವಿಚಾರವನ್ನು ಈಗ ಅದು ಎತ್ತಿದ್ದಾರೆ, ಅದು ವೇದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ವೇದವನ್ನು ದಟ್ ಶಂಕರಾಚಾರ್ಯರು ವೇದವನ್ನು ಅಧ್ಯಯನ ಮಾಡಿದ್ದು, ವಿಂಗಡಿಸಿದ್ದು, ಆ ಹೇಳಿಕೆಗಳನ್ನೆಲ್ಲ ಮಧ್ವಾಚಾರ್ಯರ ಶಿಷ್ಯರು ಆಯಿತಾ, ಈ ವೈಷ್ಣವ ಬ್ರಾಹ್ಮಣರು, ಮಾಧವ ಬ್ರಾಹ್ಮಣರು ಅದನ್ನು ತಿರಸ್ಕಾರ ಮಾಡ್ತಾರೆ. ಶಂಕರಾಚಾರ್ಯಗೆ ಸಂಬಂಧ ಇಲ್ಲ ಬಿಡ್ರಿ, ವೇದ ಅದೆಲ್ಲ ಬೇರೆ, ಇವರೇನು ಶಂಕರಾಚಾರ್ಯಗೆ ಏನು ಸಂಬಂಧ ಅಂತ. ಸೊ ಇದು ಒಂದು ರೀತಿಯಲ್ಲಿ ದಟ್ ರಾಜಕೀಯ ಮತ್ತು ಒಂದು ಧಾರ್ಮಿಕ ವಿಘಟನೆಯಾಗಿ ಇದು ಬದಲಾದದ್ದು ಅಂತ. ಸೊ ಈ ಒಂದು ಅದರ ಜೊತೆಗೆ ಈ ಟೀಕೆಗಳು ಕೂಡ ಅದು ಸಾಮಾಜಿಕ ಆಯಾಮಗಳನ್ನು ಕೂಡ ಪಡೆದಿದೆ. ಸೊ ಈಗ ಇಬ್ಬರು ಈಗ ಬೀದಿಗೆ ಬಂದ್ಕೊಂಡು ಜಗಳ ಹಚ್ಕೊಂಡ್ಬಿಟ್ಟಿದ್ದಾರೆ. ಈಗಿರುವ ಪ್ರಶ್ನೆ ಗೊತ್ತಾ, ವಿಷ್ಣು ದೊಡ್ಡವನು, ಶಿವ ದೊಡ್ಡವನು ಅನ್ನೋದಲ್ಲ. ದೇವ ಅನ್ನುವುದೇನಿದೆಯಲ್ಲ, ದೇವರು ಅನ್ನುವುದು ನೀವು ಯಾವುದೇ ಧಾರ್ಮಿಕ ಚಿಂತನೆಗಳಲ್ಲಿ ಅದೊಂದು ಪವರ್ ಅಂತ, ಅದೊಂದು ಶಕ್ತಿ ಅಂತ. ನೀವು ಹಾಗೆ ನೋಡಿದರೆ, ನೀವು ನಮ್ಮ ವೇದಗಳ ಕಾಲದಲ್ಲೇ ದೇವರಿಗೆ ಬಣ್ಣವಾಗಲಿ, ಗುಣವಾಗಲಿ, ರುಚಿಯಾಗಲಿ ಈ ರೀತಿ ಯಾವುದೂ ಇಲ್ಲ ಅನ್ನುವ ಮಾತನ್ನು ಹೇಳಲಾಗುತ್ತೆ. ದೇವರು ಅಂದುಕೊಂಡವನು ಯಾವ ರೂಪವನ್ನು ಪಡೆಯಬಲ್ಲ. ಇದು ಮೂಲಭೂತ ಆಧ್ಯಾತ್ಮಿಕ ಚಿಂತನೆ. ಸೊ ವಿಷ್ಣು ಆಗಲಿ, ಶಿವ ಆಗಲಿ, ಅವರು ಬೇರೆ ಅಲ್ಲ ಅನ್ನುವ ಧಾರ್ಮಿಕ ಚಿಂತನೆ ಕೂಡ ಇದೆ. ಶಿವ ಮತ್ತು ವಿಷ್ಣು ಒಂದೇ ಅನ್ನುವ ತೋರಿಸಿಕೊಡೋ ಧಾರ್ಮಿಕ ಚಿಂತನೆಗಳಿವೆ. ಆದ್ದರಿಂದ ಇದೆಲ್ಲ ಬೇರೆ ಬೇರೆ ಕವಲುಗಳು ಅಂತ. ಇದರಲ್ಲಿ ಇದು ನಿಮಗೆ ಯಾವುದೇ ಸಮಾಧಾನ ಕೊಡುತ್ತೋ ಅದನ್ನು ಒಪ್ಪಿಕೊಳ್ಬೇಕಾದ ಬಹಳ ಸರಳವಾದದ್ದು. ನೀವು ದೇವರನ್ನು ನಂಬೋದಿದ್ದರೆ ಎರಡೂ ವ್ಯತ್ಯಾಸ ಮಾಡಲ್ಲ. ಆದರೆ ಬದುಕಿನಲ್ಲಿ ಒಂದು ನಂಬಿಕೆ ಬೇಕು ಅನ್ನೋದು ಮುಖ್ಯ. ಆದರೆ ಆ ನಂಬಿಕೆ ಸಂಘರ್ಷಕ್ಕೆ ಕಾರಣ ಆಗ್ಕೊಡೋದು, ಜಗಳಕ್ಕೆ ಕಾರಣ. ಯಾರು ನಿಜವಾದ ಆಧ್ಯಾತ್ಮ್ಯವಾದಿಯಾಗಿರ್ತಾನೆ ಆತನಲ್ಲಿ ಈ ದ್ವೇಷದ ಭಾವನೆ ಇರದೇ ಇಲ್ಲ. ಆದರೆ ಆ ದ್ವೇಷ ಇವತ್ತು ಕಾಣ್ತಾ ಇದೆ ಅಂತ. ಈಗ ನೋಡಿ, ಈಗ ಈ ಬಹುತೇಕ ಇವರೆಲ್ಲ ಏನಿದ್ದಾರೆ, ಇವರು ಮುಸ್ಲಿಮರನ್ನು ವಿರೋಧ ಮಾಡ್ತಾಯಿದ್ರು, ಕ್ರಿಶ್ಚಿಯರನ್ನ ವಿರೋಧ ಮಾಡ್ತಾಯಿದ್ರು. ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ಅವ್ರು ಕಳ್ಳರು ಅಂತ. ಈಗ ಪರಸ್ಪರ ಇವ್ರು ಕಳ್ಳರು, ನೀ ಕಳ್ಳ ಅಂತ ಅಕ್ಕಪಕ್ಕದಲ್ಲಿದ್ದವ್ರು ಹೇಳಲ್ಲ, ಬಂದು ಕೂತ್ಕೊಂಡಿದ್ದಾರೆ. ಅದರಿಂದ ಧರ್ಮವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲದಿರುವವರು ಈಗ ಮಧ್ವಾಚಾರ್ಯ ಚಿಂತನೆ ಆಗಲಿ, ಶಂಕರಾಚಾರ್ಯ ಚಿಂತನೆ ಆಗಲಿ, ರಾಮಾನುಜಾಚಾರ್ಯ ಚಿಂತನೆಗಳಾಗಲಿ, ಇದಕ್ಕೆ ಪರ್ಯಾಯವಾಗಿ ಬಂದ ಬೇರೆ ಬೇರೆ ದೈವಿಕ ಚಿಂತನೆಗಳು ದೇಶದ ನೆಲದಲ್ಲಿ. ಇವರು ಮೂರು ಜನ ಮಾತ್ರ ಅಲ್ಲ, ಈ 3 ಜನ ಆಚಾರ್ಯತ್ರಯರು, ಅವರ ಚಿಂತನೆಗಳು ಅದು ಬ್ರಾಹ್ಮಣಿಕಲ್ ಆದದ್ದು, ವೈದಿಕ ಪರಂಪರೆಯಿಂದ ಬಂದದ್ದು. ಈ ವೈದಿಕ ಪರಂಪರೆಗೆ ಪ್ರತಿಯಾದಂಥ ಒಂದು ಪರಂಪರೆ ಕೂಡ ಈ ಮಣ್ಣಲ್ಲಿದೆ ಅಂತ. ಅಂದರೆ ಆಯಾ ಜನಸಮುದಾಯ ತಮಗೆ ಬೇಕಾದ ಹಾಗೆ ದೇವರನ್ನು ಕಂಡುಕೊಂಡಿದ್ದು ಅಂತ. ನಾವು ಸರಳವಾಗಿ ಯೋಚನೆ ಮಾಡೋಣ. ಈಗ ಮನುಷ್ಯರನ್ನು ಬಿಟ್ಟು ಪ್ರಾಣಿಗಳಿಗೆ ಬರೋಣ. ಓಕೆ, ಆನೆಗೆ ದೇವರ ಕಲ್ಪನೆ ಬಂದಿದ್ದರೆ ಆನೆ ದೇವರು ಹೇಗಿರ್ತಾ ಇತ್ತು? ಆನೆನೇ ಆಗಿರ್ತಾ ಇತ್ತು ಅಲ್ವಾ? ಹಾಗೆಯೇ ಹುಲಿಗೆ ಒಂದು ದೇವರ ಕಲ್ಪನೆ ಬಂದಿದ್ದರೆ ಹುಲಿಯ ದೇವರು ಹೇಗಿರ್ತಿದ್ದ? ಹುಲಿ ತನ್ನನ್ನು ಮೀರಿ ಆಲೋಚನೆ ಮಾಡೋಕ್ಕೆ ಸಾಧ್ಯ ಆಗ್ತಿದ್ದಲ್ಲ, ಹುಲಿಯ ದೇವರು ಹುಲಿನೇ ಆಗಿರ್ತಿತ್ತು, ಇಲಿಯ ದೇವರು ಇಲ್ಲಿನೇ ಆಗಿರ್ತಾ ಇರುತ್ತೆ. ಆದ್ದರಿಂದ ದೇವರನ್ನು ಕಂಡುಕೊಳ್ಳುವುದೇನಿರುತ್ತೆ ಅದು ನಮ್ಮ ಬೌದ್ಧಿಕತೆಗೆ, ನಮ್ಮ ಕಣ್ಣಿಗೆ, ನಮ್ಮ ಪಂಚೇಂದ್ರಿಯಕ್ಕೆ,
ನಮ್ಮ ಸ್ಪಂದನಕ್ಕೆ ಸೀಮಿತ ಆಗಿರುತ್ತೆ ಅಂತ. ಅದನ್ನು ಮೀರಿ ನಮಗೆ ನೋಡೋದು ಸಾಧ್ಯ ಆಗಲ್ಲ. ನಮಗೆಲ್ಲರಿಗೂ ಒಂದು ಮಿತಿ ಇದೆ ಅಂತ. ಆ ಮಿತಿಯನ್ನು ಮೀರಿ ನಾವೇನೋ ಮಾಡ್ತೀವಿ ಅಂತಂದರೆ ಆಗೋದಿಲ್ಲ ಅದು. ಆದ್ದರಿಂದ ಶಂಕರಾಚಾರ್ಯರು ಕಂಡುಕೊಂಡಿದ್ದಾಗಲಿ, ಮಧ್ವಾಚಾರ್ಯರು ಕಂಡುಕೊಂಡಿದ್ದಾಗಲಿ, ರಾಮಾನುಜಾಚಾರ್ಯರು ಕಂಡುಕೊಂಡಿದ್ದಾಗಲಿ, ಶಿಶುನಾಳ ಶರೀಫರು ಕಂಡುಕೊಂಡಿದ್ದಾಗಲಿ, ಬಸವಣ್ಣವರು ಕಂಡುಕೊಂಡಿದ್ದಾಗಲಿ, ಇಸಿ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಸಾವಿರಾರು ಜನ ದೇವರನ್ನು ಹುಡುಕಿಕೊಂಡು ಹೋಗಿದ್ದಾರೆ, ತಮಗೆ ಬೇಕಾದ ದೇವರನ್ನು ಕಂಡುಕೊಂಡಿದ್ದಾರೆ. ಆದ್ದರಿಂದ ಬುದ್ಧನನ್ನು ನೋಡಿ, ಬುದ್ಧ ಎಂದೂ ಕೂಡ ದೇವರ ಬಗ್ಗೆ ಆತ ಮಾತನಾಡಲೇ ಇಲ್ಲ. ಈಗ ಇದರದ್ದು ತಮಾಷೆ ಏನು ಗೊತ್ತಾ, ಇನ್ನೊಂದು ನಾನು ಹೇಳಬೇಕು. ಅದೇನು ಅಂದರೆ, ಈ ಮಾಧ್ವ ಬ್ರಾಹ್ಮಣರು ಏನಿದ್ದಾರೆ ದ್ವೈತಿಗಳು, ಅವ್ರು ಇನ್ನೊಂದು ಆರೋಪ ಮಾಡ್ತಾ ಇದ್ದಾರೆ. ಈಗ ಶಂಕರಾಚಾರ್ಯ ಚಿಂತನೆ ಇದೆಯಲ್ಲ, ಅದು ಬೇರೆ ಎಲ್ಲ ಕಂಡ್ರೆ ಬುದ್ಧನ ಚಿಂತನೆ ಇದು, ಬುದ್ಧಂತೆ ಅವ್ರು ಹೇಳ್ತಾರೆ ಪ್ರಯೋಜನ ಇಲ್ಲ ಅದು ಅಂತ ಮಾತನಾಡೋಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಅವರಿಗಿರುವ ಭಯ ಏನು ಗೊತ್ತಾ, ಬುದ್ಧನ ಚಿಂತನೆಗಳು ಹೆಚ್ಚು ವೈಚಾರಿಕವಾಗಿವೆ, ಹೆಚ್ಚು ಸೈಂಟಿಫಿಕ್ ಆಗಿವೆ. ಅದರ ಕೆಲವು ಗುಣಗಳು ಶಂಕರಾಚಾರ್ಯ ಚಿಂತನೆಯಲ್ಲೂ ಕೂಡ ಇದೆ. ಅದು ಬೌದ್ಧ ಧರ್ಮದ ಪ್ರಭಾವ ಇರಬಹುದು ಅಲ್ವಾ, ಇರಬಹುದು. ಅದನ್ನು ಒಂದು ದ್ವೇಷವಾಗಿ ಬುದ್ಧನ ರೀತಿ ಮತ್ತೆ ಹೊರಗಡೆ ಮಾತನಾಡೋದಕ್ಕೆ ಬುದ್ಧ ವಿಷ್ಣುವಿನ ಒಂದು ಅವತಾರ ಅಂತಾರೆ. ಇದೇ ಜನ. ಆದರೆ ಬೌದ್ಧನ ಚಿಂತನೆಗಳು ಬಂದಾಗ ಅವರಿಗೆ ಆಂತರಿಕವಾಗಿ ಭಯ ಶುರುವಾಗುತ್ತೆ. ಅಂದರೆ ಬೌದ್ಧ ಧರ್ಮವನ್ನು ಈ ದೇಶದ ನೆಲದಿಂದ ಓಡಿಸಿದ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿ ಒಂದು ಕಡೆ ಬೌದ್ಧ ಧರ್ಮವನ್ನು ಎದುರಿಸೋಕ್ಕೆ ಸಾಧ್ಯ ಆಗದೆ ಬುದ್ಧನನ್ನು ವಿಷ್ಣುವಿನ ಅವತಾರ ಅಂತ ಹೇಳಿ ತಂದು ಅಲ್ಲಿ ಜೋಡಣೆ ಮಾಡಿದ್ದು ಫಸ್ಟ್ ಥಿಂಗ್. ಅದಾದ ಮೇಲೆ ಬುದ್ಧನ ಚಿಂತನೆಯ ಕೆಲವು ಪ್ರಭಾವಗಳು ಶಂಕರಾಚಾರ್ಯ ಕೆಲವು ಚಿಂತನೆಗಳ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಬಹುದಾಗಿದೆ. ಆಯಿತಾ, ಅದು ಕೆಲವು ಚಿಂತನೆಗಳು ಮನುಷ್ಯ ವಿರೋಧಿ ಅನ್ನುವ ಪ್ರಶ್ನೆ ಕೂಡ ಇದೆ. ಮತ್ತು ಇದು ಎಂಟೈರ್ಲಿ ಡಿಫ್ರೆನ್ಸ್. ಅದ್ರ ಬಗ್ಗೆ ನಾನಿಲ್ಲಿ ಅಧ್ಯಾತ್ಮದ ಚರ್ಚೆ ಮಾಡೋಕ್ಕೆ ಇಲ್ಲಿ ಬಂದಿಲ್ಲ ನಾನು. ಆದರೆ ಅವರ ಓವರಾಲ್ ಚಿಂತನೆಗಳಲ್ಲಿ ದ್ವೈತ ಮತ್ತು ಅದ್ವೈತ ಚಿಂತನೆಗಳೇನಿವೆ, ನಮಗೆ ಅದ್ವೈತ ಚಿಂತನೆ ಒಂದು ಮಾನಸಿಕ ಶಕ್ತಿಯನ್ನು ಕೊಡುತ್ತೆ ಅಂತ. ನಾನೇ ಬ್ರಹ್ಮ, ನಾನು ಏನನ್ನಾದರೂ ಮಾಡಬಲ್ಲೆ ಅನ್ನೋದೇನಿದೆ, ಬ್ರಹ್ಮನಾಗಬಹುದು ಅನ್ನೋದೇನಿದೆ, ಅದು ಆತ್ಮವಿಶ್ವಾಸವನ್ನು ತುಂಬಬಹುದು. ಅದ್ರ ಜೊತೆಗೆ ನಾನು ಬ್ರಹ್ಮ ಅನ್ನೋ ದುರಹಂಕಾರವನ್ನು ಅದು ಕೊಡಬಹುದು ಅಂತ, ಅದು ಆ ಸಾಧ್ಯತೆ ಕೂಡ ಇರ್ತದೆ. ಆದ್ದರಿಂದ ನೀವು ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ಹೇಗೆ ಸ್ವೀಕರಿಸ್ತೀರಿ ಅನ್ನೋದು ಭಾಳ ಮುಖ್ಯವಾದ್ದು. ಅದರ ಜೊತೆಗೆ ಇದು ಇಡೀ ಭಾರತೀಯ ಆಧ್ಯಾತ್ಮಿಕ ಚಿಂತನೆಯ ಎರಡು ಮುಖಗಳನ್ನು ತೋರಿಸ್ತಾ ಹೋಗುತ್ತೆ. ಅದೇನು ಅಂದರೆ, ಭಾರತದಲ್ಲಿ ಈ ಹಿಂದೂ ಧರ್ಮ ಅನ್ನುವ ಈಗೇನು ಹೊಸದಾಗಿ ಕೇಳಕ್ಕೆ ಬರ್ತಾ ಇದೆ. ಇದು ಹಿಂದೂ ಅನ್ನುವ ಶಬ್ದ ಬಂದಿದ್ದೇನೆ 17ನೇ ಶತಮಾನದ ನಂತರ. ಅದಕ್ಕೆ ಮೊದಲು ಹಿಂದೂ ಅನ್ನೋ ಶಬ್ದನೇ ಇರಲಿಲ್ಲ. ಅದು ವಿದೇಶಿಯರು ಅವರು ಹಿಂದೂಗಳು ಅಂತ ಗುರುತಿಸ್ತಾ ಹೋಗಿದ್ದಷ್ಟೇ, ಹಿಂದೂ ಇರಲಿಲ್ಲ. ಆದರೆ ಈ ಹಿಂದೂ ಅನ್ನೋದೇನಿದೆ ಅಥವಾ ಸನಾತನ ಧರ್ಮ ಅನ್ನೋದೇನಿದೆ, ಅದು ಏಕಮುಖವಾಗಿ ಯಾವುದೂ ಇಲ್ಲ. ಈ ಇಂಡಿಯಾ ಅನ್ನುವ ದೇಶ ಬಹುಮುಖ ಸಂಸ್ಕೃತಿಯ ಒಂದು ಕೇಂದ್ರ ಅಂತ. ಇಲ್ಲಿ ಎಲ್ಲ ರೀತಿಯ ಚಿಂತನೆಗಳು ಇದ್ದವು. ಒಂದೊಂದು ಚಿಂತನೆಗಳು ಇನ್ನೊಂದು ಚಿಂತನೆಗೆ ವಿರುದ್ಧವಾದದ್ದು ಸಹಜವಾದ ಪ್ರಕ್ರಿಯೆ ಕೂಡ. ಅಂದರೆ ನಾವು ಇಬ್ಬರು ಇಂಡಿವಿಜುವಲ್ಸ್ ಇರ್ತಾರೆ ಅಂತ ಇಟ್ಕೊಳ್ಳಿ. ಇಂಡಿವಿಜುವಲ್ ಅನ್ನುವ ಇಂಗ್ಲೀಷ್ ಶಬ್ದದ ಮೂಲ ಅರ್ಥ ಕೂಡ ಇದೆ, ಬೇರೆ ಅಂತ. ಇಂಡಿವಿಜುವಲ್ ಅನ್ನೋದು ಬೇರೆ ಅನ್ನೋದ್ರಿಂದಲೇ ಪ್ರಾರಂಭ ಆಗೋದು, ಒಂದು ಅನ್ನೋದು ಅಲ್ವೇ ಅಲ್ಲ. ಮತ್ತು ಈ ಒಂದು ಅನ್ನುವುದೇ ಮೋಸ. ನಾವೆಲ್ಲ ಒಂದು ಅನ್ನುವುದು ಮಹಾ ಮೋಸ. ನಾವೆಲ್ಲ ಒಂದು ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಒಂದು ಚಾಮರದ ಅಡಿಯಲ್ಲೋ ಇನ್ನೊಂದರ ಅಡಿಯಲ್ಲೋ ಒಂದರ ಅಡಿಯಲ್ಲಿ ಎಲ್ಲವನ್ನು ಸೇರಿಸೋಕ್ಕಾಗಲ್ಲ. ನಾವು ವಿಭಿನ್ನವಾಗಿ ಇರುವವರು. ನಮ್ಮ ವಿಭಿನ್ನತೆಯ ನಡುವೆ ನಾವು ಒಂದಾಗಿ ಬದುಕೋದಿರುತ್ತಲ್ಲ, ಅದು ಭಾಳ ಗ್ರೇಟ್ ಆದದ್ದು ಅಂತ. ಅಂದರೆ ಶಂಕರಾಚಾರ್ಯರ ಅನುಯಾಯಿಗಳು, ರಾಮಾನುಜಾಚಾರ್ಯರ ಅನುಯಾಯಿಗಳು, ಮಧ್ವಾಚಾರ್ಯರ ಅನುಯಾಯಿಗಳು, ಇವರನ್ನು ನಂಬದಿರುವವರು, ಬುದ್ಧನನ್ನು ನಂಬುವವರು, ಇವರೆಲ್ಲರೂ ನಮ್ಮ ನಂಬಿಕೆಯನ್ನು ಇಟ್ಟುಕೊಂಡು ಬದುಕುವುದು ನಿಜವಾದ ಭಾರತ ಅಂತ. ಅಂದರೆ ಒಬ್ಬ ನಿಜವಾದ ಮುಸ್ಲಿಂ, ನಿಜವಾದ ಹಿಂದೂ, ಒಬ್ಬ ನಿಜವಾದ ಕ್ರಿಶ್ಚಿಯನ್, ನಿಜವಾದ ಬುದ್ಧ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಇಟ್ಟುಕೊಂಡೇ ಜೊತೆಯಾಗಿರುವುದೇ ಒಂದು ಸಮಾನತೆಯ ಸಮಾಜವನ್ನು ಸೃಷ್ಟಿ ಮಾಡುತ್ತೆ. ಧರ್ಮ ಅನ್ನೋದು ವೈಯಕ್ತಿಕವಾದದ್ದು, ಬೀದಿ ಜಗಳಕ್ಕಲ್ಲ. ಅಲ್ಲಿ ಶ್ರೇಷ್ಠತೆಯ ಪ್ರಶ್ನೆಯೇ ಇಲ್ಲ.
ಆದರೆ ಇಂಡಿಯಾದಲ್ಲಿ ಈ ಶ್ರೇಷ್ಠತೆಯ ಪ್ರಶ್ನೆಯನ್ನು ಮೂಲಭೂತವಾಗಿ ಹುಟ್ಟಾಕ್ತವ್ರೆ ಬ್ರಾಹ್ಮಣರು. ನಾನೇ ಶ್ರೇಷ್ಠ. ಈಗ ಈ ಬ್ರಾಹ್ಮಣರ ಒಳಗೆ ಶ್ರೇಷ್ಠತೆ ಜಗಳ ಪ್ರಾರಂಭ ಆಗಿದೆ. ಮಧ್ವಾಚಾರ್ಯರು ಶ್ರೇಷ್ಠರು, ಶಂಕರಾಚಾರ್ಯರು ಶ್ರೇಷ್ಠರು. ಮಧ್ವಾಚಾರ್ಯರು ಶ್ರೇಷ್ಠರು, ಶಂಕರಾಚಾರ್ಯ ಶ್ರೇಷ್ಠರು ಅಂತ ಹೊಡ್ಕೊಂಡು ಜಗಳ ಮಾಡ್ಕೊಂಡು ಬೇಕಾದರೆ ಕತ್ತು ತೆಗೆಯೋದಕ್ಕೂ ಇವ್ರು ರೆಡಿ. ಆ ಲೆವೆಲ್ಲು ನಾನು ನೋಡ್ತಾ ಇದ್ದೆ ಸಾಮಾಜಿಕ ಜಾಲತಾಣಗಳಿದ್ರ ಬಗ್ಗೆ ನಡೀತಿರುವ ಚರ್ಚೆ. ಅದು ಒಂದು ಅಪಾಯಕಾರಿಯಾದ ಹಂತಕ್ಕೆ ಬಂದು ತಲುಪಿಬಿಟ್ಟಿದೆ ಅಂತ. ನಾವೇನು ಬೇಕಾದ್ರೂ ಹೇಳ್ಕೊತೀರಿ, ಯಾವನ್ರಿ ಅವ್ನು ಶಂಕರಾಚಾರ್ಯ, ಯಾವನೊಬ್ಬನು ಅವನೇನೋ ಎಂಥ ಸೂರ್ಯ ಏನೋ ಏನೋ ದೊಡ್ಡ ಮಾಧ್ವ ಪಂಡಿತರಂತೆ ಅವ್ರಿಗೆ ಹೇಳ್ತಾ ಇರೋದನ್ನು ನೋಡಿದೆ ನಾನು. ನಾವು ನಮ್ಮ ಇದ್ರಲ್ಲಿ ಹೇಳ್ಕೊತೀವಿ, ಯಾವನ್ರಿ ಶಂಕರ ಸೌಂದರ್ಯ ನಿಮ್ಗೆ ಹೇಳ್ತೀವ ನಾವು ಹೇಳ್ಕೊತೀವಿ ಕಣ್ರಿ. ಅಂದರೆ ಅವು ಶಂಕರಾಚಾರ್ಯ ಅಯೋಗ್ಯ ಅನ್ನುವ ಅವರ ನಿಲುವೇನಿದೆ ಮತ್ತು ಕೆಲವು ಗ್ರಂಥಗಳಲ್ಲಿರುವಂಥ ಅಪಮಾನಕರವಾದ ಹೇಳಿಕೆಗಳು, ಶಂಕರಾಚಾರ್ಯರು ಸೂಳೆಗಾರಿಕೆ ಇಂಥದ್ದೆಲ್ಲ ಅದನ್ನು ಸೇರಿಸಿ ಗ್ರಂಥಗಳನ್ನು ಬರೆಯಲಾಗಿದೆ. ಇದು ಬೇರೆಯವರು ಯಾರೂ ಮಾಡಿದ್ದಲ್ಲ, ಇದು ಬ್ರಾಹ್ಮಣರದ್ದೇ ಕೆಲಸ. ಬ್ರಾಹ್ಮಣರ ಕಿತಾಪತಿ, ಬ್ರಾಹ್ಮಣರ ಜಗಳ. ಈ ಬ್ರಾಹ್ಮಣರ ಜಗಳ ಏನಿದೆ, ಈಗ ಇವರೇ ಹಿಂದೂ ಧರ್ಮದ ಪಾರಪತ್ಯಗಾರರು, BJP ಸಂಘ ಪರಿವಾರದ ಬೆಂಬಲಿಗರು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಬಂಬಡ ಬಜಾಯಿಸ್ತಾ ಬಿಡೋರು. ಮೊದಲು ನಿಮ್ಮ ಮನೆ ಸರಿ ಮಾಡ್ಕೊಳ್ರಪ್ಪ, ಮೊದಲು ನಿಮ್ಮ ಮನೆ ಸರಿ ಮಾಡ್ಕೊಳ್ಳಿ. ಈ ಬಿಟ್ಬಿಡಿ, ಯಾರು ದೊಡ್ಡವರು, ಶಂಕರಾಚಾರ್ಯ ದೊಡ್ಡವರು, ಮಧ್ವಾಚಾರ್ಯ ದೊಡ್ಡವರು ಬೇಡ. ನೀವು ನಿಜವಾದ ಮಾಧ್ವರಾಗಿದ್ದರೆ ಮಾಧ್ವರಾಗಿರಿ, ಅದ್ವೈತಿವಾದಿಗಳಾದರೆ ಅದ್ವೈತವಾದಿಗಳಾಗಿರಿ, ಪ್ರಶ್ನೆ ಇಲ್ಲ. ದ್ವೈತಿಗಳಾಗಿದ್ದರೆ ದ್ವೈತಿಗಳಾಗಿರಿ, ವಿಶಿಷ್ಟ ಅದ್ವೈತ ಇದ್ದರೆ ಆಗಿರಿ, ನೋ ಇಶ್ಯೂ. ದಟ್ ಇಸ್ ಯುವರ್ ನಂಬಿಕೆ, ಅದನ್ನ ಇಟ್ಕೊಂಡಿರಿ. ಆದರೆ ನನ್ನ ನಂಬಿಕೆಯೇ ಶ್ರೇಷ್ಠ ಅನ್ನೋದಿದೆಯಲ್ಲ, ಅದು ದುರಹಂಕಾರ. ಅದನ್ನು ಮೊದಲು ಬಿಟ್ಬಿಡಿ. ಆದರೆ ಚರ್ಚೆ ಮಾಡಬೇಕು. ಎಸ್, ಆಧ್ಯಾತ್ಮಿಕವಾಗಿ ಗೌರವಾನ್ವಿತವಾಗಿ ಚರ್ಚೆ ಮಾಡ್ಬೋದು. ಅಹಂ ಬ್ರಹ್ಮಾಸ್ಮಿ ಅನ್ನೋದ್ರ ಬಗ್ಗೆ ಆಗಲಿ, ತತ್ವಮಸಿ, ಇದು ಎಲ್ಲದ್ರ ಬಗ್ಗೆ ಕೂತು ಅದು ಹೌದು ಹಾಗೆ ಚರ್ಚೆ ಮಾಡ್ಬೋದು, ತಪ್ಪಲ್ಲ, ಮಾಡಬೇಕು ಚರ್ಚೆನ. ಆದರೆ ಅದು ಈ ವಾಟ್ಸಪ್ ಯೂನಿವರ್ಸಿಟಿಯ ಜಗಳಗಳಂತಾದರೆ ಅವರಿಗೂ ಬೆಲೆ ಇಲ್ಲ, ಬೇರೆಯವರಿಗೂ ಬೆಲೆ ಇಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ. ನಾನು ಏನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರೂ ನಮಸ್ಕಾರ.